ಜರ್ನಲಿಸ್ಟ್ ನಂದೊಂದು ಸ್ಟ್ಯಾಂಡ್ ಏನಂದ್ರೆ ಕ್ರೆಡಿಬಲ್ ಇನ್ಫಾರ್ಮೇಶನ್ ಬರೋ ತನಕ ಯಾವುದನ್ನು ಒಪ್ಪಿಕೊಳ್ಳಲು ಬಾರದು, ನಿರಾಕರಿಸಲು ಬಾರದು. ಕರೆಕ್ಟ್ ಅಲ್ಲ, ಕರೆಕ್ಟ್ ಒಂದು ನೀವು ನಿರಾಕರಿಸಿದ್ರಿ ಅದು. ಯಾವ್ದು ನಿರಾಕರಿಸಿ? ವಿದೇಶಿ ಕೈವಾಡ ಇಲ್ಲ, ವಿದೇಶಿ ಫಂಡಿಂಗ್ ಇಲ್ಲ. ಅಲ್ಲ, ಪ್ರೂವ್ ಇನ್ನೊಂದು ಲಾದೊಳಗಡೆ ಅದು ಪ್ರೂವ್ ಆಗುವವರೆಗೂ ಕೂಡ ಅವರು ಇನ್ನೋಸೆಂಟ್. ಅದು ಅಂಟಿಲ್ ಈಸ್ ಪ್ರೂವನ್ ಗಿಲ್ಟಿ ಈಸ್ ಇನ್ನೋಸೆಂಟ್. ನೀವು ಸುಮ್ಮನೆ ಯಾರೋ ಈಗ ಹಂಗಂದ್ರೆ ನಾನು ಏನೋ ಒಂದು ದಾರಿ ತಪ್ಪಿಸ್ಲಿಕ್ಕೆ ನಾವು ಒಂದೇನೋ ಆರೋಪ ಮಾಡ್ತೀನಪ್ಪ, ಈಗ ಅದು ಪ್ರೂವ್ ಆಗೋದು ಬಿಡೋದು ಇನ್ನು ಮುಂದೆ ಯಾವಾಗೋ. ಹಾಗಾದ್ರೆ ಅದನ್ನು ನಾವು ಏನು ಅದನ್ನು ಮಾಡಬೇಕು, ಏನು ತಿಳ್ಕೊಬೇಕು? ಲಾನೇ ಹೇಳುತ್ತೆ ಪ್ರೂವ್ ಆಗೋವರೆಗೂ ಕೂಡ ಅಂಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಯು ಆರ್ ಇನ್ನೋಸೆಂಟ್. ಆಯಿತಾ? ಈಗ ಈ ಕಾಂಗ್ರೆಸ್ ಜನತಾ ಪಾರ್ಟಿ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅವರು ಲಾಂಚ್ ಮಾಡಿದ ಮೇಲೆ ಕೋಟಿಗಟ್ಟಲೆ ಫಾಲೋವರ್ಸ್ ಬಂದರು. ಕೇಂದ್ರ ಸರ್ಕಾರದ ಸಚಿವರು ಇದರೊಳಗಡೆ ಅದು ಎಷ್ಟೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ ಪರ್ಸೆಂಟೇಜ್, 70% ಪಾಕಿಸ್ತಾನದವರಿದ್ದಾರೆ, ಚೀನಾದವರಿದ್ದಾರೆ. ಆಲ್ ಫಾಲ್ಸ್ ಇನ್ಫಾರ್ಮೇಷನ್ ಬೈ ಏನೋ ಸೆಂಟ್ರಲ್ ಮಿನಿಸ್ಟರ್ಸ್. ಆಮೇಲೆ ಅಭಿಜಿತ್ ದೀಪ್ಗೆ ಅದನ್ನು ಅನಾಲಿಟಿಕ್ಸ್ ತೆಗೆದು ಅದರೊಳಗಡೆ ಎಲ್ಲ ನೋಡಿ ಅದರೊಳಗೆ 94% ಇಂಡಿಯನ್ಸ್ ಇದ್ದಾರೆ ಅಂತ ಒಂದೇನೋ ಅವನು ಆಮೇಲೆ ಕೊಟ್ಟ. ಬಟ್ ಅಷ್ಟೊತ್ತಿಗೆ ಈ ಮಿಸ್ಇನ್ಫಾರ್ಮೇಷನ್ನು, ಈ ಡಿಸ್ಇನ್ಫಾರ್ಮೇಷನ್ನು ಎಲ್ಲ ಕಡೆಗಳಲ್ಲಿ ಸ್ಪ್ರೆಡ್ ಆಗಿಬಿಡ್ತು. ಸೊ ಈಗಲೂ ಕೂಡ ಮಾತಾಡೋರು ಭಾಳಷ್ಟು ಜನ ಅದೇ ಇನ್ಫಾರ್ಮೇಷನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇದರೊಳಗಡೆ ಪಾಕಿಸ್ತಾನದವ್ರು ಇದ್ದಾರೆ, ಇದರೊಳಗಡೆ ಚೈನಾದವ್ರು ಇದ್ದಾರೆ. ಯಾವ ಹೋರಾಟದೊಳಗಡೆ ಈ ಆರೋಪ ಬಂದಿಲ್ಲ ಹೇಳ್ಬಿಡಿ. ಅಲ್ಲ, ಅಭಿಜಿತ್ ದೀಪ್ಗೆ ಏನು ಅನಾಲಿಟಿಕ್ಸ್ ಕೊಟ್ಟಿದ್ರಲ್ಲ, ಆ ಅನಾಲಿಟಿಕ್ಸ್ ಅನ್ನು ನಾನು ಅನಲೈಸಿಸ್ ಮಾಡಿದ್ದೀನಿ. ಏನಿತ್ತು ಅದು ಯಾವ ಫಾರ್ಮ್ಯಾಟ್ನಲ್ಲಿ ಇರಬೇಕು, ಆ ಫಾರ್ಮ್ಯಾಟ್ನಲ್ಲಿ ಬಂದಾಗ ಅದನ್ನು ಸಂಪೂರ್ಣವಾಗಿ ನಂಬಿಕೆಗೆ ಅರ್ಹ ಅನ್ನೋದು. ಈಗ ಅಲ್ಲಲ್ಲ, ಈ ಆರೋಪನ ಪಾಕಿಸ್ತಾನದವರೇ ಫಾಲೋ ಮಾಡ್ತಿದ್ದಾರೆ ಅನ್ನುವ ಆರೋಪಕ್ಕೂ ಯಾವುದೇ ಬೇಸ್ ಇರಲಿಲ್ಲ. 94% ಇಂಡಿಯನ್ಸ್ ಇದ್ದಾರೆ ಅನ್ನುವ ಸ್ಪಷ್ಟೀಕರಣಕ್ಕೂ ಬೇಸ್ ಇರಲಿಲ್ಲ. ಈಗ ಇದರೊಳಗಡೆ ಆದ್ದರಿಂದ ಕ್ರೆಡಿಬಲ್ ಇನ್ಫಾರ್ಮೇಷನ್ ಅಲ್ಲದ ಕಾರಣಕ್ಕಾಗಿ ನಾನು ಎರಡೂ ಹೇಳಿಕೆಗಳನ್ನು ನಿರಾಕರಿಸುತ್ತೇನೆ. ಇಲ್ಲ, ಇದನ್ನ